Hi guys, a very good evening. Ellaರಿಗೂ ನಮಸ್ಕಾರ. And I'm just really happy that I'm here today amongst each and every one of you, um, trying to just convey my warmest regards and love. ತುಂಬ ಟೈಮ್ ಆದಮೇಲೆ ಇವಾಗ ಒಂದು ಮಾತಾಡೋ ಸಮಯ ಅಂತ ಹೇಳ್ಬೋದು, ಅಥವಾ ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಒಂದು ಟೈಮ್ ಆಗಲಿ, ಸ್ಟ್ರೆಂತ್ ಆಗಲಿ, ಖುಷಿ ಆಗಲಿ, ಅದೆಲ್ಲ ಬಂದಿದೆ ನನಗೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಆಫ್ಟರ್ ಇಟ್ಸ್ ಆ್ಯಕ್ಚುಲಿ going to be around 2 weeks that I'm back home, and it's been an experience that I'll never forget, and I will eventually begin to share with you when the time is right, and slowly, because I'm still under a very slow process of healing. ನೀವು ನೋಡ್ತಾ ಇದ್ದೀರಾ, ಐ ಥಿಂಕ್ 4 months ಆದಮೇಲೆ. ಸೊ ದಿಸ್ ಇಸ್ ಮೈ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ. ನಾನು ತುಂಬಾ ಎಲ್ಲರೂ ಕೇಳ್ತಾ ಇದ್ದಾರೆ, ಮಾತಾಡಿ, ನೀವು ಯಾಕೆ ಮಾತಾಡ್ತಾ ಇಲ್ಲ, ಅಥವಾ ಏನು ನಡೀತಾ ಇದೆ, ಏನು ಎಕ್ಸ್ಪೀರಿಯನ್ಸ್. I just want to say that there are certain things and certain times that silence is the best thing that you can speak. And these words are really strong because ಸೈಲೆನ್ಸಲ್ಲೇ ತುಂಬ ಆನ್ಸರ್ಗಳು ಸಿಗತ್ತೆ. ಆ್ಯಂಡ್ ಸೈಲೆನ್ಸ್ ಮೂಲಕನೇ ನಾವು ಸಾಕಷ್ಟು ಕನ್ವೆ ಮಾಡ್ಬೋದು ಅಂತ. ಆ್ಯಂಡ್ ನನ್ನ ಹೆಲ್ತ್ ಬಗ್ಗೆ ನಾನು ತುಂಬ ಗಮನ ಕೊಡ್ತಾ ಇದ್ದೆ. ಅದ್ರ ಜೊತೆಗೆ ನನ್ನ ಫ್ಯಾಮ್ಲಿ, ಐ ಥಿಂಕ್ ಯಾವುದು ಮುಚ್ಚುಮರಿ ವಿಷಯ ಅಂತೂ ಇಲ್ಲವೇ ಇಲ್ಲ. ಎವ್ರಿಬಡಿ ಹ್ಯಾಸ್ ಸೀನ್ ವಾಟ್ ದೇ ಹ್ಯಾವ್ gone through or experienced as parents. ಸೊ ಆ ವಿಷಯದಲ್ಲಿ ಕೂಡ ನಾನು ಸಾಕಷ್ಟು ಮಾತಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಐ ಗೆಟ್ ಎಕ್ಸ್ಟ್ರೀಮ್ಲಿ ಇಮೋಷ್ನಲ್. ಯಾಕಂದರೆ ಅದು ಒಂದು ಫೇಸ್ ಇತ್ತು ದಟ್ ದೇ ಹ್ಯಾಡ್ ಟು ರಿಯಲಿ ಸಿ ಆ್ಯಂಡ್ ದೇ ಹ್ಯಾಡ್ ಟು ರಿಯಲಿ ಗೋ ಥ್ರೂ ಥಿಂಗ್ಸ್ ದಟ್ ನೋ ಪೇರೆಂಟ್ ಶುಡ್ ಗೋ ಥ್ರೂ. ಬಟ್ ಅಫ್ಕೋರ್ಸ್ ಐ ಥಿಂಕ್ ಈ ವಿಡಿಯೋ ನಾನು ಯಾಕೆ ಮಾಡೋಕ್ಕೆ ಇಷ್ಟಪಟ್ಟೆ ಅಥವಾ ಮನ್ಸು ಮಾಡಿದೆ, ತುಂಬ ಸ್ಟ್ರೆಂತ್ ತಗೊಂಡಿದ್ದೀನಿ ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ. ತುಂಬ ಯೋಚನೆ ಮಾಡಿದ್ದೀನಿ ಏನು ಮಾತಾಡಬೇಕು, ಏನು ಕನ್ವೆ ಮಾಡಬೇಕು ಅಂತ. ಬಟ್ ಐ ಪ್ರಾಬಬ್ಲಿ ಜಸ್ಟ್ ಸ್ಟಾರ್ಟ್ ಬೈ ಸೇಯಿಂಗ್ ಹಲೋ ಟು ಆಲ್ ಆಫ್ ಯು, ಆ್ಯಂಡ್ ಪ್ರಾಬಬ್ಲಿ ನನಗೆ ಗೊತ್ತಾಗುತ್ತೆ ಏನು ಮಾತಾಡೋಬೋದು, ಏನೇನು ಮಾಡಬೇಕು ಅಂತ. ದಟ್ ಕೆಲವೊಂದು ಸತಿ ಕೆಲವೊಂದು ಸಿಚುವೇಶನ್ಸ್ ಆಗಲಿ, ಕೆಲವೊಂದು ಟೆಸ್ಟ್ಸ್ ಆಗಲಿ, ಕೆಲವೊಂದು ಇನ್ಸ್ಟೆನ್ಸ್ ಆಗಲಿ, ಆ ಒಂದು ಇನ್ಸ್ಟೆನ್ಸಸ್ಸಲ್ಲೇ ನಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಆದಾಗ, ಆ ಒಂದು ಶೇಕ್ ಆದಾಗ ಏನಾದರೂ, ಅಥವಾ ಏನಾದರೂ ಎಕ್ಸ್ಪೀರಿಯನ್ಸ್ ಆದಾಗ ನಮಗೆ ಮಿರರ್ ಹಂಗೆ ಎಲ್ಲ ಕ್ಲಿಯರಾಗಿ ಇನ್ನೂ ಕಾಣಿಸುತ್ತೆ. ಆವಾಗ ವಿಷನ್ ಕ್ಲಿಯರ್ ಆಗುತ್ತೆ, ಆವಾಗ ಪಾತ್ಗಳು ಕ್ಲಿಯರ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಈ ಒಂದು ಸ್ಟ್ರೆಂತ್ ಆಗಲಿ ಅಥವಾ ಈ ಒಂದು ಪಾಸಿಟಿವಿಟಿ ಆಗಲಿ ನನಗೆ ಐ ಥಿಂಕ್ ಹುಟ್ಟಿದಿಂದ ನಮಗೆ ಅದೇ ನಮ್ಮ ಪೇರೆಂಟ್ಸ್ ಬೆಳೆಸಿರೋದು. ದಟ್ ಇಫ್ ಯು ಆರ್ born for something special, for something big, you are born to be different. So you have to always fight to be different with the world and fight for everything that is right or wrong. And ಕೆಲವೊಂದು ಸತಿ ಏನಾಗುತ್ತೆ, ಇಡೀ ಏನಾಗುತ್ತೆ, ನೀವು ಸರಿ ಇದ್ದೀರಾ, ನೀವು ಟ್ರೂ ಇದ್ದೀರಾ ಅಂದಮೇಲೆ ಅದು ಸ್ಟ್ರೆಂತ್ ನಿಮಗೆ ಒಳಗಡೆಯಿಂದ ಬರುತ್ತೆ ಟು ಆ್ಯಕ್ಚುಲಿ ಗೋ ಔಟ್ ಆ್ಯಂಡ್ ನಾಟ್ ಸೇ ಎನಿಥಿಂಗ್ ಟು ಎನಿಬಡಿ, but still you know that you're right. That's my point of it. And of course ನಾನು ಪಾಸಿಟಿವಿಟಿ ಯಾಕೆ ಸ್ಪ್ರೆಡ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ, ಯಾಕಂದರೆ ಈ ಲೈಫು ಮತ್ತು ನಾವು ತುಂಬ ಚಿಕ್ಕವರು ಟು ಜಡ್ಜ್ ಎನಿಬಡಿ ಆರ್ ಟು ಸ್ಪ್ರೆಡ್ ಎನಿ ಕೈಂಡ್ ಆಫ್ ಹೇಟ್ನೆಸ್. ಸೊ ಏನು ಗೊತ್ತಾ, ದಟ್ ಅಕಸ್ಮಾತ್ ನೀವು ಯಾರ ಬಗ್ಗೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಚೆನ್ನಾಗಿ ಒಪಿನಿಯನ್ ಇಟ್ಕೊಂಡಿದ್ದೀರಾ, ಅಥವಾ ಸ್ಮೈಲ್ ಮಾಡ್ತಾ ಇದ್ದೀರಾ ಅವ್ರು ನೋಡಿಕೊಂಡು, ನೀವು ತುಂಬಾ ದೊಡ್ಡ ಪರ್ಸನು ಅಂದರೆ ನೀವು ಚಿಕ್ಕವ್ರು ಯಾವತ್ತೂ ಆಗಲ್ಲ. ಆಮೇಲೆ ಬೇರೆಯವ್ರ ಮೇಲೆ ನಗೋದು ಅಥವಾ ಬೇರೆಯವ್ರನ್ನ ಜಡ್ಜ್ ಮಾಡೋದು, ಬೇರೆಯವ್ರ ಬಗ್ಗೆ ಮಾತಾಡೋದು, ಬೇರೆಯವ್ರ ಬಗ್ಗೆ ಏನೇನು ಹೇಳೋದು ಅಂತ, ಅದರಲ್ಲಿ ನಿಮಗೆ ಹೊರತು ಇಫ್ ಯು ಆರ್ ಗೆಟಿಂಗ್ ಸಮ್ ಸಾರ್ಟ್ ಆಫ್ ಅ ಟೆಂಪರರಿ ಹ್ಯಾಪಿನೆಸ್,
I really think that you should just get out of that and see how beautiful ಪ್ರತಿಯೊಂದು ಪರ್ಸನ್ ಇಸ್ ಆ್ಯಂಡ್ ಪ್ರತಿಯೊಂದು ಸಿಚುವೇಶನ್ ಇಸ್ ಆ್ಯಂಡ್ ಪ್ರತಿಯೊಂದು ಪರ್ಸನ್ ಇದ್ದಾರೆ. ಸೊ ಇಫ್ ಯು ಕೀಪ್ ದ್ಯಾಟ್, ಐ ಥಿಂಕ್ ದಟ್ ಲೈಫ್ ತುಂಬಾ ಈಸಿ ಆಗುತ್ತೆ. ಐ ಥಿಂಕ್ ಆ ಒಂದು ಪಾಲಿಸಿ ನಮಗೆ ಅಪ್ಪ ಅಮ್ಮ ನನಗೆ ಹೇಳ್ಕೊಟ್ಟಿರೋದು, ದ್ಯಾಟ್ ಬಿ ಲೈಕ್ ದಿಸ್. ಸೊ ನನಗೆ ಯಾವತ್ತೂ ಎಷ್ಟು ಸ್ಟ್ರಗಲ್ಸ್ ನಾನು ನೋಡಿದ್ದೀನಿ. 12 years ನನಗೆ ಕರ್ನಾಟಕ ಬಂದಾಗಿದೆ. ಇಂಡಸ್ಟ್ರಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ, ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಐ ವರ್ಕ್ ವಿತ್ ಎವ್ರಿ ಸಿಂಗಲ್ ಪರ್ಸನ್. ಐ ಹ್ಯಾವ್ ನಾಟ್, ಇಟ್ಸ್ ನಾಟ್ ಒನ್ ಡಿಫಿಕಲ್ಟಿ ದಟ್ ಹ್ಯಾಸ್ ಕಮ್ ಟು ಮೀ ಎವರ್. I have seen struggles at constant stages of my career in my life. And ಯಾವತ್ತೂ ಒಂದು ಸಕ್ಸಸ್ ಬರುತ್ತೆ, ಒಂದು ಸೂಪರ್ ಹಿಟ್ ಫಿಲ್ಮ್ ಆಗುತ್ತೆ, ತಕ್ಕಂತ ಹಂಗೆ ಒಂದು ಸೂಪರ್ ಡೂಪರ್ ಫ್ಲಾಪ್ ಫಿಲ್ಮ್ ಮಾಡಿಬಿಡ್ತೀವಿ. ಒಂದೊಂದ್ಸತಿ ಯಾವುದು ಶೂಟಿಂಗ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೀನು, ಒಂದೊಂದ್ಸತಿ ಎಲ್ಲೋ ಹೋದಾಗ ತುಂಬ ಕೆಟ್ಟದಾಗ ಮಾತಾಡ್ಬಿಡ್ತೀವಿ ಸ್ಟೇಜಲ್ಲಿ. ಆ್ಯಂಡ್ ಯಾರ್ಯಾರು ತುಂಬ ನೆಗೆಟಿವ್ ಆಗಿ ಮಾತಾಡಿದ್ದಾರೆ, ತುಂಬ ಒಳ್ಳೆ ಕಮೆಂಟ್ಸ್ ಚೀಪ್ ಆಗಿರೋದು ಅಥವಾ ಹೆಸರುಗಳು ಇಡೋದು, ಹೆಣ್ಮಕ್ಳಿಗೆ ಹೆಸರಿಟ್ರೆ ನಿಮಗೆ ಏನು ಖುಷಿ ಆಗ್ತಾ ಇದೆ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಅವ್ರ ಫ್ಯಾಮಿಲಿಗಳ ಮೇಲೆ ನಿಮಗೆ ಮಾತಾಡಬೇಕು ಅಂತ ಏನು ಖುಷಿ ಆಗ್ತಾ ಇದೆ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಟ್ ನಿಮಗೆ ಖುಷಿ ಆಗ್ತಾ ಇದೆ ಅಂದರೆ ನನಗೆ ಅದರಲ್ಲೂ ಖುಷಿ ಬರ್ತಾ ಇದೆ ದಟ್ ನಿಮಗೆ ಯಾವುದೋ ಒಂದು ಕಡೆ ನಾನು ಖುಷಿ ಕೊಟ್ಟಿದ್ದೀನಿ ಅಂತ. ಸೊ ಐ ಆಮ್ ಜಸ್ಟ್ ಗೋನಾ ಟೇಕ್ ಇಟ್ ಲೈಕ್ ದ್ಯಾಟ್. ಆ್ಯಂಡ್ ಇವಾಗ ಸದ್ಯಕ್ಕೆ ನನ್ನ ಬಗ್ಗೆ ಮಾತಾಡೋದಾದರೆ, ಐ ಥಿಂಕ್ ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ರೆಡಿ ಆಗಿದ್ದೀನಿ. ಐ ಹ್ಯಾವ್ ಆ್ಯಕ್ಚುಲಿ ಗಾಟನ್ ಅ ಲಿಟಲ್ ಡ್ರೆಸ್ಡ್ ಫಾರ್ ಯು ಆಲ್ ಟುಡೇ. ಯಾಕಂದರೆ ತುಂಬ ಟೈಮ್ ಆದಮೇಲೆ ನಾನು ನಿಮ್ಮ ಜೊತೆ ಇಷ್ಟು ಪರ್ಸ್ನಲ್ ಆಗಿ ಮಾತಾಡಬೇಕು ಅಂದರೆ ನಾನು ಒಂದು ಸ್ವಲ್ಪ ನರ್ವಸ್ ಆಗಿದೆ, ಹೆಂಗೆ ಮಾತಾಡ್ತೀನಿ ಏನು ಮಾತಾಡ್ತೀನಿ ಅಂತ. ಸೊ ಆಫ್ಟರ್ ಐ ಥಿಂಕ್ ಮಂತ್ಸ್ went to a saloon and just oiled my hair and washed my hair and got my hair set for talking to all of you, because that's how much you mean to me. And also I think ಯಾವತ್ತೂ ನಾವು ಎಲ್ಲ ಕಡೆಯಿಂದ ನಮಗೆ ಒಂದು ಬ್ರೈಟ್ನೆಸ್ ಕಾಣಿಸಲ್ಲ, ಅಥವಾ ನಮಗೆ ಬೇರೆ ಯಾರು ಹೇಳೋರು ಇರಲ್ಲ, ಬನ್ನಿ ಈ ಮಾಡೋಣ ಆ ಮಾಡೋಣ ಇದು ಮಾಡಿ ಅದು ಮಾಡಿ ಅಂತ. ಅವಾಗ ನಾವೇ ನಿಂತ್ಕೊಂಡು ನಾವೇ ಹೋಗಿ ನಾವೇ ಮಾಡ್ಕೋಬೇಕು. ಸೊ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ದಟ್ I have done to myself today, and I feel proud of myself that I went all the way to a parlor to get ready to meet you people. And ನಿಜವಾಗ್ಲೂ ತುಂಬ ಕಷ್ಟಪಟ್ಟು ಹೋಗಿದ್ದೀನಿ. ತುಂಬ ಮನಸ್ಸಲ್ಲೇ ಏನೋ ಒಂದು ಹೆವಿಯಾಗಿ ಇಟ್ಕೊಂಡು ಹೋಗಿದ್ದೆ, ದಟ್ ಯಾಕೆ ಮಾಡಬೇಕು ಏನಕ್ಕೆ ಮಾಡಬೇಕು ಮನ್ಸು ಬರ್ತಾ ಇರಲಿಲ್ಲ ನನಗೆ. ನಾನು ಮನುಷ್ಯನೇ, ನನಗೂ ಲೋ ಆಗೇ ಆಗುತ್ತೆ. ಬಟ್ ಮೈ ಮಾಮಾ ಸೆಡ್ ದಟ್ ಹೋಗಮ್ಮ ಏನಾದರೂ ಮಾಡ್ಕೊಂಬ, ನೀನು ಡೂ ಅ ಪೆಡಿಕ್ಯೂರ್ ಆರ್ ಡೂ ಅ ಹೇರ್ ಸ್ಟೈಲ್ ಮಾಡ್ಕೊಂಬನ್ನಿ, ಇಷ್ಟು ತಿಂಗಳಾಗಿದೆ, ವೈ ಆರ್ ಡೂಯಿಂಗ್ ಲೈಕ್ ದಿಸ್ ಅಂತ. I'm really blessed to be having parents like my mom and dad. Of course, ನೀವೆಲ್ಲರೂ ಅವ್ರ ಸ್ಟ್ರಗಲ್ ನೋಡಿದ್ದೀರಾ. ಅವರು ಪ್ರತಿಯೊಂದು ಗಜ್ಜೆಯಲ್ಲಿ ಅವ್ರ ಮಕ್ಕಳನ್ನ ಯಾವ ಥರ ಸಾಕಿದ್ದಾರೆ ಅದನ್ನು ಹೇಳಿದ್ದಾರೆ, ಅವ್ರ ಮಗಳನ್ನ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅದನ್ನು ಹೇಳಿದ್ದಾರೆ. ಆ್ಯಂಡ್ ನೀವಿವಾಗ ನನ್ನ ಹತ್ರ ಎಲ್ಲರೂ ಕೇಳ್ತಾರೆ that why are you so strong and you are so positive ಅಂತ ಕೇಳ್ತಾರೆ ನನಗೆ. I'm like this because my parents were like that when I was in a phase. ಸೊ ಆ ಒಂದು ಸ್ಟ್ರೆಂತ್ ನನಗೆ ನನ್ನ ಅಮ್ಮಯಿಂದ ಬಂದಿರೋ ದಟ್ ಓಕೆ, ನೀವು ಸಾಧಾರಣವಾಗಿ ಹೆಣ್ಮಕ್ಳು ಇಲ್ಲ, ನಿಮ್ಗೆ ಏನಾದರೂ ಆದರೆ ನೀವು ನೀವು ಕ್ಲೀನ್ ಆಗಿದ್ದೀರಾ, ನಿಮ್ಮ ಇಮೇಜ್ ಕ್ಲೀನ್ ಆಗಿದೆ, ನೀವೊಬ್ಬ ಕ್ಲೀನ್ ಪರ್ಸನು, ಯಾವತ್ತೂ ಒಳ್ಳೆಯದೇ ಮಾಡಿದ್ದೀರಾ, ಒಳ್ಳೆಯದೇ ಆಗತ್ತೆ ಅಂತ ಒಂದು ಇನ್ಸ್ಪಿರೇಷನ್ಗೆ. I really would just request all of you to support your children. And ತಪ್ಪು ಇದ್ರೂ ತಪ್ಪು ಇಲ್ಲ ಅಂದ್ರೂ ಒಂದು ಪೇರೆಂಟ್ಸ್ ಕಡೆಯಿಂದ ಸ್ಟ್ರೆಂತ್ ಬಂದರೆ ಮಕ್ಕಳಿಗೆ ತುಂಬಾ ಅಕಸ್ಮಾತ್ ಏನಾದರೂ ಮಕ್ಕಳು ತಪ್ಪು ಮಾಡಿದ್ರು ಪೇರೆಂಟ್ಸ್ ಕಡೆಯಿಂದ ಒಂದು ಕರೆಕ್ಟಾಗಿ ಸಪೋರ್ಟು ಶಿಕ್ಷೆ ಆದರೆ ಇಟ್ ರಿಯಲಿ ಹೆಲ್ಪ್ಸ್ ದೆಮ್. ಸೊ ಬಿಕಾಸ್ ಐ ಹ್ಯಾವ್ ಸೀನ್ ಸೋ ಮೆನಿ mental health issues because of no support from family members, and it really means a lot for a family to stand by together. Time will bring smiles back to everybody's faces. Oh, thank you.
ತುಂಬ ಒಳ್ಳೆ ಒಳ್ಳೆ ಮೆಸೇಜಸ್ ಕಳಿಸ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಸ್ಟ್ ಇಟ್ಸ್ ನಾಟ್ ಲೈಕ್ ಡಿಫಿಕಲ್ಟ್ ಇರಲಿಲ್ಲ, ಡಿಫಿಕಲ್ಟ್ ಇತ್ತು, ತುಂಬಾ ಡಿಫಿಕಲ್ಟ್ ಇತ್ತು. ಆ ಒಂದು ಟೈಮಲ್ಲಿ ಈಸಿ ಇರಲಿಲ್ಲ. ಇಫ್ ಪೀಪಲ್ ಆಸ್ಕ್ ಮೀ ಪಾಸಿಟಿವಿಟಿ ಹೆಂಗೆ ಮೇಂಟೈನ್ ಮಾಡ್ತೀರಾ, ಬಟ್ ಪಾಸಿಟಿವಿಟಿ ಜೊತೆಗೆ ನನಗೂ ಒಂದೊಂದ್ಸತಿ ನೈಟಲ್ಲಿ ನಿದ್ದೆ ಬರಲ್ಲ. ಸೊ ದಟ್ ಇಸ್ ಸಮಥಿಂಗ್ ದಟ್ ಐಮ್ ಎಕ್ಸ್ಪೀರಿಯನ್ಸಿಂಗ್. ಬಟ್ my family has given me so much strength that I can fight and will fight any war if there has to be. Otherwise, ನಾವು ನಿಜವಾಗ್ಲೂ ನಾವು ಒಬ್ಬ ಮನುಷ್ಯನಾಗಿ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ, ಎಷ್ಟು ಸ್ಟ್ರೆಂತ್ ಆಗಿದ್ದೀವಿ, ಅದು ನಮ್ಮ ಸೈಲೆನ್ಸಿಂದ ಗೊತ್ತಾಗುತ್ತೆ ಯಾವಾಗ್ಲೂ. ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ಎವ್ರಿಬಡಿ ಔಟ್ ದೇರ್ ದಟ್ ಅಕಸ್ಮಾತ್ ನೀವು ಯಾವುದೇ ಕಾರಣಕ್ಕೂ ಲೋ ಇದ್ದೀರಾ, ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದು ರೀಸನ್ ಅಲ್ಲಿ ನಿಮ್ಗೆ ಏನಾದರೂ ಸಫರಿಂಗ್ ಆಗ್ತಾ ಇದೆಯಾ, ಜಸ್ಟ್ ಬಿ ಸ್ಟ್ರಾಂಗ್. ನೀವು ನಿಮ್ಗೋಸ್ಕರ ನಿಂತ್ಕೋಬೇಕು, ನೀವು ಬೇರೆಯವ್ರಿಗೋಸ್ಕರ ನಿಂತ್ಕೋಬೇಕು ಒಬ್ಬ ಇನ್ಸ್ಪಿರೇಷನ್ ಆಗಿ. ಆ್ಯಂಡ್ ಒನ್ ಡೇ everybody will be proud of you as an individual. So never lose hope on yourself, never take a hit on yourself, and be proud of your own identity, because if you're right, you will ultimately be proved right as well. Okay. So yeah, that's all. ಇವಾಗ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ, so I'm going to actually go and eat some good food. And yes, to end this emotional and amazing video, thank you so much to everybody who's supported and who's fought for me, who stood by me. You genuinely know who I am. And thank you so much. ಗ್ರೇಟ್ ಡೇ, ಗ್ರೇಟ್ ಈವ್ನಿಂಗ್. ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಈ ವರ್ಷ ಹೊಸ ಇನ್ಸ್ಪಿರೇಷನ್ಸ್ ಇಂದ, ಹೊಸ ಆಸ್ಪಿರೇಷನ್ಸ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ವರ್ಷ ಎಲ್ರಿಗೂ ತುಂಬಾನೇ ಚೆನ್ನಾಗಿರುತ್ತೆ. ಕೀಪ್ ಫೇತ್, ಸ್ಟೇ ಸ್ಟ್ರಾಂಗ್.